ಕ್ಯಾಪ್ಸಿಕಮ್ ಪಲ್ಯ ಮಾಡುವ ವಿಧಾನ. ಇದು ಬೀಜ ಹಾಕಬಾರ್ದು ಅಂತಾರೆ. ಸೊ ನಾನು ಅರ್ಧ ಕಟ್ ಮಾಡಿಕೊಂಡು ಬೀಜ ತೆಕ್ಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ ಬೇಕಂದ್ರೂ ಹಾಕ್ಕೋಬೋದು, ಕೊತ್ತಂಬರಿನೂ ಹಾಕ್ಕೋಬೋದು. ಕಡಲೆಬೇಳೆ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ಕ್ಯಾಪ್ಸಿಕಮ್ ಆ್ಯಡ್ ಮಾಡಬೇಕು. ಯಾವುದೇ ತರಕಾರಿ ಬೇಗ ಬೇಯಬೇಕು ಅಂದರೆ ಅದರಲ್ಲಿ ಒಂದು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸಿ ಸಣ್ಣ ಒಲೆ ಇಡಬೇಕು. ಉರಿ ಜೋರಿರಬಾರ್ದು, ಸಣ್ಣ ಉರಿಗೆ ಮುಚ್ಚಿಡಬೇಕು. ಈ ಥರ ಒಂದು 2 ನಿಮಿಷಕ್ಕೂ ಆ ಥರ ಮಾಡ್ತಾಯಿದ್ರೆ ಅದು ಬೇಗ ಬೇಯುತ್ತೆ. ಕೆಲವರು ತುಂಬ ಮೆತ್ತಗೆ ಇಷ್ಟಪಡ್ತಾರೆ ಕ್ಯಾಪ್ಸಿಕಮ್ಮು, ಕೆಲವರು ಆಫ್ ಬಾಯ್ಲ್ಡ್ ಥರ, ಇವಾಗ ನೂಡಲ್ಸಿಗೆಲ್ಲ ಹಾಕ್ತಾ ಇರ್ತಾರಲ್ಲ ಆ ಥರ ಇಷ್ಟಪಡ್ತಾರೆ. ಸೊ ನಾವು ಸ್ವಲ್ಪ ಮೀಡಿಯಮ್ ಆಗೇ ಮಾಡ್ಕೊತೀನಿ, ತುಂಬ ಮೆತ್ತಗೆ ಬೇಯಿಸ್ಕೊಳ್ಳಲ್ಲ. ಈ ಥರ 2-3 ನಿಮಿಷಕ್ಕೆ ಆ ಥರ ಕಲಿಸ್ತಾ ಇತ್ತು ಅಂದ್ರೇ ಕೆಳಗಿಂದು ಮೇಲೆದು ಎಲ್ಲ ಈಕ್ವಲ್ ಆಗಿ ಬೇಯುತ್ತೆ. ಇದಕ್ಕೆ ಹುರಿಗಡಲೆ ಪುಡಿ ಬೇಕು. ನಾನು ಇದನ್ನು ರೆಡಿ ಇಟ್ಕೊಂಡಿದ್ದೀನಿ. ಕಡಲೆನ ಜಸ್ಟ್ ಮಿಕ್ಸಿ ಮಾಡ್ಕೊಳ್ಳೋದು. ನಾನು ಈ ಥರ ಬೇಯಿಸ್ಕೊಂಡಿದ್ದೀನಿ. ತುಂಬ ಮೆತ್ತಗೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಇದಕ್ಕೆ ಅಚ್ಚ ಖಾರದ ಪುಡಿ, ಉಪ್ಪು, ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಮಸಾಲೆಗಳ ಅವಶ್ಯಕತೆ ಇಲ್ಲ. ಇವಾಗ ಕಡಲೆ ಪುಡಿ ಅಂದರೆ ಹುರಿಗಡಲೆನ ಜಸ್ಟ್ ಮಿಕ್ಸಿ ಮಾಡ್ಕೊಂಡಿರೋದು, ಅದು ಒಂದು 4-5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಸ್ವಲ್ಪ ಅದು ಗೊಜ್ಜು ಥರ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೋಬೋದು. ಇವಾಗೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಲೆ ಆಫ್ ಮಾಡ್ಕೊಳ್ಳೋದು. ಇವಾಗ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗಿದೆ. ಇದರ ಜೊತೆಗೆ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ ಎಲ್ಲದರ ಜೊತೆಗೆ ಚೆನ್ನಾಗಿರುತ್ತೆ. ರೈಸ್ ಜೊತೆಗೂ ತಿನ್ಬೋದು. ಆ್ಯಕ್ಚುಲಿ ನಾವು ಮಜ್ಜಿಗೆನ್ನೋದ ಜೊತೆಗೆ ಇದನ್ನು ನಂಚ್ಕೊಂಡು ತಿಂತೀವಿ, ಅದು ತುಂಬ ಫೇವ್ರೇಟ್ ನಮ್ಮ ಮನೇಲಿ. ಸೊ ಕ್ಯಾಪ್ಸಿಕಮ್ ಪಲ್ಯ ಈಸ್ ರೆಡಿ.